ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಇದು ಸಾಮಾನ್ಯ ಅಲ್ಲ ಮಗುವೆ. ಇವತ್ತು ಸಾಯಿಬಾಬಾ ನಿನಗೆ ಒಂದು ವಿಶೇಷ ಸಂದೇಶ ಕಳಿಸಿದ್ದಾರೆ. ಈ ಮಾತು ಸಂಪೂರ್ಣ ಕೇಳು. ನಿನ್ನ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಶುರುವಾಗಬಹುದು. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಸಾಯಿ ಭಕ್ತರಿಗಾಗಿಯೇ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಸಾಯಿ ಸಂದೇಶಗಳಿಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮಗು, ನಿನ್ನ ಹೃದಯದಲ್ಲಿ ಎಷ್ಟು ನೋವಿದೆ ಅನ್ನೋದನ್ನು ಲೋಕಕ್ಕೆ ಗೊತ್ತಾಗದೇ ಇರಬಹುದು, ಆದರೆ ಸಾಯಿಬಾಬಾಗೆ ಎಲ್ಲವೂ ಗೊತ್ತು. ನೀನು ಒಬ್ಬನೇ ಅಳುತ್ತಿದ್ದ ರಾತ್ರಿ, ನೀನು ಒಬ್ಬಳೇ ಅಳುತ್ತಿದ್ದ ರಾತ್ರಿ, ಯಾರಿಗೂ ಹೇಳದೆ ಸಹಿಸಿಕೊಂಡ ನೋವು, ಮನಸ್ಸಿನಲ್ಲಿ ಮರೆಮಾಚಿದ ಕಷ್ಟ ಎಲ್ಲವನ್ನೂ ಸಾಯಿ ನೋಡುತ್ತಿದ್ದಾರೆ. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಕೆಲವರು ನಿನ್ನ ಪ್ರೀತಿಯನ್ನು ಮೌಲ್ಯ ಮಾಡಲಿಲ್ಲ. ನೀನು ಒಳ್ಳೆಯದನ್ನೇ ಮಾಡಿದರೂ ಕೆಟ್ಟ ಅನುಭವಗಳು ನಿನ್ನ ಹಿಂದೆ ಬಂದವು. ಆದರೆ ಮಗು, ಸಾಯಿ ಇಡುತ್ತಾರೆ, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ಇಂದು ನೀನು ಅನುಭವಿಸುವ ಕಷ್ಟ ನಾಳೆ ನಿನ್ನ ಶಕ್ತಿಯಾಗುತ್ತದೆ. ಇಂದು ನಿನ್ನನ್ನು ಬಿಟ್ಟು ಹೋದವರು ಒಂದು ದಿನ ನಿನ್ನ ಮೌಲ್ಯ ಅರಿತುಕೊಳ್ಳುತ್ತಾರೆ. ನೀನು ಸೋತಿಲ್ಲ ಮಗುವೆ, ಸ್ವಲ್ಪ ಸಮಯ ತಡವಾಗಿದೆ ಅಷ್ಟೇ. ಸಾಯಿಬಾಬಾ ನಿನ್ನ ಜೀವನಕ್ಕೆ ಸರಿಯಾದ ಸಮಯವನ್ನು ತಯಾರಿಸುತ್ತಿದ್ದಾರೆ. ಈ ರಾತ್ರಿ ಮಲಗುವ ಮೊದಲು ಒಮ್ಮೆ ಸಾಯಿ ಹೆಸರನ್ನು ನೆನೆಸು. ನಿನ್ನ ಮನಸ್ಸಿನ ನೋವನ್ನು ಸಾಯಿಗೆ ಹೇಳು. ಅವರು ಕೇಳುತ್ತಾರೆ, ಅವರು ಉತ್ತರ ಕೊಡುತ್ತಾರೆ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿದಂತೆ ಕಾಣಬಹುದು, ಆದರೆ ಸಾಯಿ ತೆಗೆಯುವ ಒಂದು ದಾರಿ ನಿನ್ನ ಬದುಕನ್ನೇ ಬದಲಾಯಿಸುತ್ತದೆ. ಮಗು, ನೀನು ತುಂಬ ಒಳ್ಳೆಯ ಹೃದಯದವನು, ನೀನು ತುಂಬ ಒಳ್ಳೆಯ ಹೃದಯದವಳು. ಆ ಕಾರಣಕ್ಕೆ ಸಾಯಿ ನಿನ್ನನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ಒಳ್ಳೆಯ ದಿನಗಳು ಶುರುವಾಗಬಹುದು. ನಿನ್ನ ಮನೆಗೆ ನೆಮ್ಮದಿ ಬರಬಹುದು. ನಿನ್ನ ಕಣ್ಣೀರಿನ ಜಾಗದಲ್ಲಿ ಸಂತೋಷ ಬರಬಹುದು. ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬಹುದು. ಸಾಯಿ ಹೇಳುತ್ತಾರೆ, ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಯಾರಾದರೂ ನಿನ್ನನ್ನು ನೋಯಿಸಿದರೆ ಅದಕ್ಕಾಗಿ ಅಳಬೇಡ. ಸಾಯಿ ಎಲ್ಲವನ್ನೂ ನೋಡುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ನಿನಗೆ ನ್ಯಾಯ ಸಿಗುತ್ತದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಆಶೀರ್ವಾದ ಸಿಗಲಿ. ಅವರ ಮನೆಗೆ ಸಂತೋಷ ಬರಲಿ, ಅವರ ಕಷ್ಟಗಳು ದೂರವಾಗಲಿ, ಅವರ ಜೀವನ ಬೆಳಗಲಿ. ಇದೀಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಮುಖ ನೆನೆಸು. ಒಮ್ಮೆ ಓಂ ಸಾಯಿರಾಮ್ ಎಂದು ಹೇಳು. ನಿನ್ನ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಗುತ್ತದೆ. ಈ ಸಂದೇಶ ಸಾಯಿಬಾಬಾ ಕಳಿಸಿದ ಸಂದೇಶ ಅನಿಸಿದರೆ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿ ಭಕ್ತರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಸಾಯಿಬಾಬಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮಗು, ಈ ರಾತ್ರಿ ನಿನಗೆ ನಿದ್ರೆ ಬರದೇ ಇದ್ದರೂ, ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಓಡುತ್ತಿದ್ದರೂ ಒಂದು ವಿಷಯ ಮಾತ್ರ ಮರೆಯಬೇಡ, ಸಾಯಿಬಾಬಾ ನಿನ್ನ ಕೈ ಬಿಡಲ್ಲ. ನೀನು ಎಷ್ಟು ಜನರಿಗೆ ಒಳ್ಳೆಯದು ಮಾಡಿದ್ದೀಯೋ ಅದರ ಫಲ ನಿನಗೆ ತಡವಾಗಿ ಬರುತ್ತಿದೆ ಅಷ್ಟೇ. ಸಾಯಿ ನ್ಯಾಯ ಮಾಡೋದೇ ಬಿಡುವುದಿಲ್ಲ. ಕೆಲವರು ನಿನ್ನ ಮೌನವನ್ನು ದುರ್ಬಲತೆ ಎಂದುಕೊಂಡರು, ಆದರೆ ಸಾಯಿ ಹೇಳುತ್ತಾರೆ, ಮೌನದಲ್ಲೇ ದೊಡ್ಡ ಶಕ್ತಿ ಇದೆ. ನೀನು ಒಳಗೆ ಮುರಿದು ಹೋಗಿದ್ದರೂ ಹೊರಗೆ ನಗುತ್ತಾ ಬದುಕಿದ್ದೀಯಾ. ಆ ನಗುವಿನ ಹಿಂದೆ ಇರುವ ನೋವು ಸಾಯಿಗೆ ಸ್ಪಷ್ಟವಾಗಿ ಕಾಣುತ್ತಿದೆ ಮಗುವೆ. ಈ ರಾತ್ರಿ ನಿನ್ನ ಹೃದಯದ ಪ್ರಾರ್ಥನೆ ನೇರಾಗಿ ಸಾಯಿ ಪಾದಕ್ಕೆ ತಲುಪುತ್ತದೆ. ನಿನ್ನ ಮನೆಗೆ ಬರಬೇಕಾದ ಸಂತೋಷ ದಾರಿಯಲ್ಲಿದೆ. ನಿನ್ನ ಅದೃಷ್ಟದ ಬಾಗಿಲು ಸ್ವಲ್ಪವಾಗಿ ತೆರೆದುಕೊಳ್ಳುತ್ತಿದೆ. ಯಾರು ನಿನ್ನನ್ನು ನಂಬದೇ ಇದ್ದರೂ ಸಾಯಿ ನಿನ್ನನ್ನು ನಂಬಿದ್ದಾರೆ. ಯಾರು ನಿನ್ನ ಜೊತೆ ನಿಲ್ಲದೇ ಇದ್ದರೂ ಸಾಯಿ ನಿನ್ನ ಪಕ್ಕದಲ್ಲೇ ನಿಂತಿದ್ದಾರೆ ಮಗುವೆ. ಇಂದು ನೀನು ಸುರಿಸಿದ ಕಣ್ಣೀರು ನಾಳೆ ನಿನ್ನ ಸಂತೋಷದ ಕಾರಣವಾಗುತ್ತದೆ. ಸಾಯಿ ಹೇಳುತ್ತಾರೆ, ನೀನು ತುಂಬ ಬೇಗ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವೆ. ಬಹುದಿನಗಳಿಂದ ನಿನ್ನ ಮನಸ್ಸಿನಲ್ಲಿ ಇರುವ ಆಸೆ, ಬಹುದಿನಗಳಿಂದ ನೀನು ಕೇಳುತ್ತಿರುವ ಪ್ರಾರ್ಥನೆ, ಸಾಯಿ ಅದನ್ನು ಕೇಳಿದ್ದಾರೆ. ಸರಿಯಾದ ಸಮಯದಲ್ಲಿ ಆಶೀರ್ವಾದ ಕೊಡುತ್ತಾರೆ. ಈ ವಿಡಿಯೋ ನೋಡುತ್ತಿರುವವರಿಗೆ ಸಾಯಿ ಆರೋಗ್ಯ ಕೊಡಲಿ, ಸಂತೋಷ ಕೊಡಲಿ, ಮನಶಾಂತಿ ಕೊಡಲಿ, ಕುಟುಂಬದಲ್ಲಿ ಪ್ರೀತಿ ಹೆಚ್ಚಲಿ. ನೀನು ಈ ಕ್ಷಣದಲ್ಲೇ ಓಂ ಸಾಯಿರಾಮ್ ಎಂದು ಬರೆ ಮಗು. ಸಾಯಿ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ ಮಗು. ಕೆಲವೊಮ್ಮೆ ರಾತ್ರಿ ಸಮಯದಲ್ಲಿ ಎಲ್ಲರೂ ನಿದ್ರೆ ಮಾಡಿದ ನಂತರ ನೀನು ಮಾತ್ರ ಮೌನವಾಗಿ ಅಳುತ್ತೀಯಾ. ಯಾರಿಗೂ ಹೇಳಲಾಗದ ನೋವು, ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಭಯ, ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಅನ್ನೋ ಪ್ರಶ್ನೆ. ಆದರೆ ಈ ಕ್ಷಣ ಸಾಯಿಬಾಬಾ ನಿನಗೆ ಹೇಳುತ್ತಿದ್ದಾರೆ, ಮಗು, ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ನನಗೆ ಗೊತ್ತು. ನೀನು ಒಬ್ಬನೇ ಅಲ್ಲ, ನೀನು ಒಬ್ಬಳೇ ಅಲ್ಲ. ನೀನು ಮುರಿದು ಹೋಗುವ ಪ್ರತಿ ಸಾರಿ ಸಾಯಿ ನಿನ್ನನ್ನು ಹಿಡಿದು ನಿಲ್ಲಿಸುತ್ತಿದ್ದಾರೆ. ನಿನ್ನ ಹೃದಯ ತುಂಬ ಒಳ್ಳೆಯದು ಮಗುವೆ, ಅದಕ್ಕಾಗಿಯೇ ನೀನು ಹೆಚ್ಚು ನೋವು ಅನುಭವಿಸುತ್ತೀಯಾ.
ಯಾರಿಗೂ ಕೂಡ ಕೇಡು ಮಾಡದೇ ಇದ್ದರೂ ಜೀವನ ನಿನ್ನನ್ನು ತುಂಬ ಪರೀಕ್ಷಿಸಿದೆ. ಕೆಲವರು ನಿನ್ನನ್ನು ಬಳಸಿಕೊಂಡು ಹೋಗಿದ್ದರೂ ಕೆಲವರು ನಿನ್ನ ಪ್ರೀತಿಯನ್ನು ಮೌಲ್ಯ ಮಾಡಲಿಲ್ಲ. ಆದರೂ ನೀನು ಯಾರಿಗೂ ಕೆಟ್ಟದನ್ನೇ ಬಯಸಲಿಲ್ಲ. ಅದಕ್ಕಾಗಿ ಸಾಯಿ ನಿನ್ನ ಮೇಲೆ ಹೆಮ್ಮೆ ಪಡುತ್ತಾರೆ. ಈ ರಾತ್ರಿ ಮಲಗುವ ಮೊದಲು ಒಮ್ಮೆ ಹೃದಯದಿಂದ ಸಾಯಿ ಹೆಸರನ್ನು ಕರೆ, ಸಾಯಿ ನನಗೆ ಶಕ್ತಿ ಕೊಡು ಎಂದು ಹೇಳು. ನೋಡು ಮಗುವೆ, ನಿನ್ನ ಮನಸ್ಸಿಗೆ ನಿಧಾನವಾಗಿ ಶಾಂತಿ ಬರುತ್ತದೆ. ನಿನ್ನ ಕಣ್ಣೀರು ಒಣಗುತ್ತದೆ. ನಿನ್ನ ಬದುಕಿಗೆ ಹೊಸ ಬೆಳಕು ಬರುತ್ತದೆ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನ ಮುಗಿದಿಲ್ಲ, ಇನ್ನೂ ಒಳ್ಳೆಯ ದಿನಗಳು ಬಾಕಿ ಇವೆ. ಈ ರಾತ್ರಿ ನಂತರ ನಿನ್ನ ಭಾಗ್ಯ ಬದಲಾಗಬಹುದು. ನಿನ್ನ ಮನೆಗೆ ಸಂತೋಷ ಬರಬಹುದು. ನಿನ್ನ ಕಷ್ಟಗಳು ಕಡಿಮೆ ಆಗಬಹುದು. ಮಗು, ಈ ವಿಡಿಯೋ ನೋಡುತ್ತಿರುವ ನಿನ್ನ ಹೃದಯ ತುಂಬ ಶುದ್ಧವಾಗಿದೆ. ಅದಕ್ಕಾಗಿಯೇ ಸಾಯಿ ನಿನ್ನನ್ನು ಇಲ್ಲಿ ತಂದಿದ್ದಾರೆ. ಇದೀಗ ಕಣ್ಣು ಮುಚ್ಚಿ ಒಮ್ಮೆ ಓಂ ಸಾಯಿರಾಮ್ ಎಂದು ಹೇಳು. ಮಗು, ಎಲ್ಲರಿಗೂ ನಿನ್ನ ನಗು ಮಾತ್ರ ಕಾಣುತ್ತದೆ. ಆದರೆ ರಾತ್ರಿ ಒಬ್ಬನೇ ಇದ್ದಾಗ, ರಾತ್ರಿ ಒಬ್ಬಳೇ ಇದ್ದಾಗ ನಿನ್ನ ಹೃದಯ ಎಷ್ಟು ಅಳುತ್ತದೆ ಅನ್ನೋದನ್ನು ಸಾಯಿ ಮಾತ್ರ ನೋಡುತ್ತಾರೆ. ನೀನು ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿದ ಕ್ಷಣದಲ್ಲೂ ಒಳಗೆ ಮುರಿದು ಹೋಗಿದ್ದೀಯಾ? ಯಾರಿಗಾದರೂ ನಿನ್ನ ನೋವು ಹೇಳಬೇಕು ಅನಿಸಿತು, ಆದರೆ ಕೇಳುವವರು ಸಿಗಲಿಲ್ಲ. ಆದರೆ ಇವತ್ತು ಸಾಯಿ ನಿನ್ನ ಮಾತು ಕೇಳುತ್ತಿದ್ದಾರೆ. ಮಗು, ನೀನು ಎಷ್ಟು ಬಾರಿ ಕಣ್ಣೀರನ್ನು ತೊಳೆದು ಮತ್ತೆ ನಕ್ಕಿದ್ದೀಯೋ ಅಷ್ಟೇ ಬಾರಿ ಸಾಯಿ ನಿನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಕೆಲವು ನೋವುಗಳನ್ನು ಹೇಳಲು ಸಾಧ್ಯವೇ ಇಲ್ಲ. ಅವು ಹೃದಯದೊಳಗೆ ಮೌನವಾಗಿ ಸುಡುತ್ತಿವೆ. ಆದರೆ ನೀನು ಅದನ್ನೇ ಅನುಭವಿಸುತ್ತಿದ್ದೀಯಾ ಮಗುವೆ? ಆದರೆ ಸಾಯಿ ಹೇಳುತ್ತಾರೆ, ಇನ್ನಷ್ಟು ಅಳಬೇಡ. ನಿನ್ನ ಕಣ್ಣೀರಿಗೆ ಉತ್ತರ ಬರೋ ಸಮಯ ಹತ್ತಿರದಲ್ಲಿದೆ. ನಿನ್ನ ಜೀವನದಲ್ಲಿ ಅಕಸ್ಮಾತ್ ಒಂದು ಒಳ್ಳೆಯ ಬದಲಾವಣೆ ಬರುತ್ತದೆ. ಈಗ ಕತ್ತಲೆ ಇದ್ದರೂ ಸ್ವಲ್ಪ ದಿನಗಳಲ್ಲಿ ಬೆಳಕು ಬರುತ್ತದೆ. ಯಾರೋ ನಿನ್ನ ಹೃದಯ ಒಡೆದಿರಬಹುದು. ಯಾರೋ ನಿನ್ನನ್ನು ಬಿಟ್ಟು ಹೋಗಿರಬಹುದು. ಯಾರೋ ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಸಾಯಿ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈ ರಾತ್ರಿ ಮಲಗುವ ಮುನ್ನ ನಿನ್ನ ಕೈಯನ್ನು ಹೃದಯದ ಮೇಲೆ ಇಟ್ಟು ಒಮ್ಮೆ ಸಾಯಿ ಎಂದು ಕರೆ. ನಿನ್ನ ಮನಸ್ಸಿಗೆ ಶಾಂತಿ ಇಳಿಯುತ್ತದೆ. ಮಗುವೆ, ನೀನು ಸೋತವನು ಅಲ್ಲ, ನೀನು ಸೋತುಗಳು ಅಲ್ಲ. ನೀನು ತುಂಬ ನೋವು ಅನುಭವಿಸಿದ ಒಳ್ಳೆಯ ಹೃದಯ. ಅದಕ್ಕಾಗಿಯೇ ಸಾಯಿ ನಿನ್ನನ್ನು ಇನ್ನಷ್ಟು ಪ್ರೀತಿಸುತ್ತಿದ್ದಾರೆ. ಒಂದು ದಿನ ನೀನು ಇದೇ ರಾತ್ರಿ ನೆನಪಿಸಿಕೊಂಡು, ಸಾಯಿ ನನ್ನ ಕೈ ಬಿಡಲಿಲ್ಲ ಎಂದು ಅಳುತ್ತಾ ನಗುವೆ. ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡು ಮಗುವೆ. ಸಾಯಿ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ. ಮಗು, ಕೆಲವೊಮ್ಮೆ ನಿನ್ನ ಮನಸ್ಸು ತುಂಬ ದಣಿದು ಹೋಗುತ್ತದೆ. ಯಾರ ಜೊತೆ ಮಾತನಾಡಬೇಕು ಅನಿಸಿದರೂ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನಿಸುತ್ತದೆ. ರಾತ್ರಿ ಹೊತ್ತು ಮೌನದಲ್ಲಿ ಕುಳಿತು ಹಳೆಯ ನೆನಪುಗಳನ್ನು ನೆನೆದು ಕಣ್ಣೀರು ಹಾಕುತ್ತೀಯಾ? ನನ್ನ ಜೀವನಕ್ಕೆ ಸಂತೋಷ ಯಾವಾಗ ಬರುತ್ತದೆ ಎಂದು ಮನಸ್ಸಿನಲ್ಲಿ 1000 ಬಾರಿ ಕೇಳಿಕೊಂಡಿದ್ದೀಯಾ? ಆದರೆ ಕೇಳು ಮಗುವೆ, ಸಾಯಿ ನಿನ್ನ ಪ್ರಾರ್ಥನೆಯನ್ನು ಮರೆತಿಲ್ಲ. ನೀನು ಸುರಿಸಿದ ಪ್ರತಿಯೊಂದು ಕಣ್ಣೀರು, ನೀನು ಸಹಿಸಿಕೊಂಡ ಪ್ರತಿಯೊಂದು ನೋವು ಸಾಯಿಯ ಹೃದಯಕ್ಕೆ ತಲುಪಿದೆ. ಕೆಲವರು ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡವರು, ಕೆಲವರು ನಿನ್ನ ಮೌನವನ್ನು ದುರ್ಬಲತೆ ಎಂದುಕೊಂಡವರು. ಆದರೂ ನೀನು ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ಅದಕ್ಕಾಗಿಯೇ ಸಾಯಿ ನಿನ್ನನ್ನು ವಿಶೇಷವಾಗಿ ಕಾಪಾಡುತ್ತಿದ್ದಾರೆ. ಮಗು, ನಿನ್ನ ಹೃದಯ ತುಂಬ ಶುದ್ಧವಾಗಿದೆ. ಅದಕ್ಕಾಗಿಯೇ ನೀನು ಬೇಗ ನೋವಾಗುತ್ತೀಯಾ? ಆದರೆ ಅದೇ ಒಳ್ಳೆಯ ಹೃದಯಕ್ಕೆ ಸಾಯಿ ದೊಡ್ಡ ಆಶೀರ್ವಾದ ಕೊಡುತ್ತಾರೆ. ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಶುರುವಾಗಬಹುದು. ನಿನ್ನ ಮನೆಗೆ ನೆಮ್ಮದಿ ಬರಬಹುದು. ನಿನ್ನ ಮನಸ್ಸಿಗೆ ಶಾಂತಿ ಸಿಗಬಹುದು. ನಿನ್ನ ಕಣ್ಣೀರಿನ ಜಾಗದಲ್ಲಿ ನಗು ಬರಬಹುದು. ಸಾಯಿ ಹೇಳುತ್ತಾರೆ, ಮಗು, ಇನ್ನು ಸ್ವಲ್ಪ ಸಮಯ ತಾಳ್ಮೆ ಇಟ್ಟಿಕೋ. ನಾನು ನಿನ್ನ ಜೊತೆ ಇದ್ದೇನೆ. ನೀನು ಈಗ ಒಬ್ಬನೇ ಇದ್ದಂತೆ ಅನಿಸಬಹುದು. ನೀನು ಈಗ ಒಬ್ಬಳೇ ಇದ್ದಂತೆ ಅನಿಸಬಹುದು. ಆದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಯಿ ನಿನ್ನ ಹಿಂದೆ ನಿಂತಿದ್ದಾರೆ. ನಿನ್ನ ಬದುಕಿನಲ್ಲಿ ಒಂದು ಅದ್ಭುತ ನಡೆಯಬಹುದು. ಈಗ ಅಸಾಧ್ಯ ಅನಿಸಿದ್ದೇ ನಾಳೆ ಸಾಧ್ಯವಾಗಬಹುದು. ಇದೀಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಮುಖ ನೆನೆಸು. ಒಮ್ಮೆ ಹೃದಯದಿಂದ ಓಂ ಸಾಯಿರಾಮ್ ಎಂದು ಹೇಳು. ಸಾಯಿ ಆಶೀರ್ವಾದ ನಿನ್ನ ಮನೆ ಮೇಲೆ ಇರಲಿ. ನಿನ್ನ ಜೀವನ ಸಂತೋಷದಿಂದ ತುಂಬಲಿ. ನಿನ್ನ ಎಲ್ಲ ಕಷ್ಟಗಳು ದೂರವಾಗಲಿ. ಮಗು, ನೀನು ಎಷ್ಟು ಬಲವಾಗಿ ಕಾಣಿಸಿಕೊಂಡರೂ ಒಳಗೆ ಒಂದು ಚಿಕ್ಕ ಹೃದಯ ಪ್ರತಿದಿನ ಮುರಿದು ಹೋಗುತ್ತಿದೆ. ಯಾರಾದರೂ ಪ್ರೀತಿಯಿಂದ ಮಾತನಾಡಲಿ ಅನಿಸುತ್ತದೆ. ಯಾರಾದರೂ ನಾನಿದ್ದೀನಿ ಎಂದು ಹೇಳಲಿ ಅನಿಸುತ್ತದೆ. ಆದರೆ ಹಲವಾರು ಬಾರಿ ನೀನು ಒಪ್ಪನೆ ಮೌನದಲ್ಲಿ ಕಣ್ಣೀರು ಹಾಕಿದ್ದೀಯಾ? ನೀನು ಒಪ್ಪಳೆ ಮೌನದಲ್ಲಿ ಕಣ್ಣೀರು ಹಾಕಿದ್ದೀಯಾ? ಆ ಕಣ್ಣೀರಿನ ಶಬ್ದ ಸಾಯಿಬಾಬಾಗೆ ಕೇಳಿಸಿದೆ ಮಗು.
ನೀನು ಕತ್ತಲೆಯಲ್ಲಿದ್ದಾಗಲೂ ಸಾಯಿ ನಿನ್ನ ಕಡೆ ಬೆಳಕು ಕಳಿಸುತ್ತಿದ್ದರು. ನೀನು ನಂಬಿಕೆ ಕಳೆದುಕೊಂಡಾಗಲೂ ಸಾಯಿ ನಿನ್ನ ಭವಿಷ್ಯವನ್ನು ಕಟ್ಟುತ್ತಿದ್ದರು. ಮಗು, ನೀನು ತುಂಬ ಒಳ್ಳೆಯ ಆತ್ಮ. ಅದಕ್ಕಾಗಿಯೇ ಜೀವನ ನಿನ್ನನ್ನು ಹೆಚ್ಚು ಪರೀಕ್ಷಿಸಿತು. ಆದರೆ ಪರೀಕ್ಷೆ ಹೆಚ್ಚಾದಷ್ಟು ಸಾಯಿ ಆಶೀರ್ವಾದವು ದೊಡ್ಡದಾಗಿರುತ್ತದೆ. ಈ ರಾತ್ರಿ ನಿನ್ನ ಹೃದಯದಲ್ಲಿರುವ ಎಲ್ಲ ನೋವನ್ನು ಸಾಯಿ ಪಾದದಲ್ಲಿ ಇಟ್ಟುಬಿಡು. ಇನ್ನಷ್ಟು ಭಯಪಡಬೇಡ, ಇನ್ನಷ್ಟು ಒಂಟಿತನ ಅನುಭವಿಸಬೇಡ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನವನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ. ಇಂದು ನಿನ್ನನ್ನು ಅಳಿಸಿದವರು ನಾಳೆ ನಿನ್ನ ನಗುವನ್ನು ನೋಡುತ್ತಾರೆ. ಇಂದು ನಿನ್ನನ್ನು ಬಿಟ್ಟು ಹೋದವರು ನಾಳೆ ನಿನ್ನ ಮೌಲ್ಯ ಅರಿಯುತ್ತಾರೆ. ಮಗು, ನೀನು ಇಷ್ಟು ದಿನ ಕಾಯುತ್ತಿದ್ದ ಆಶೀರ್ವಾದ ಬಹಳ ದಿನಗಳಿಂದ ಹತ್ತಿರದಲ್ಲಿದೆ. ನಿನ್ನ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯ ಬಂದಿದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಾಯಿ ಕೃಪೆ ಸಿಗಲಿ. ಅವರ ಮನಸ್ಸಿಗೆ ಶಾಂತಿ ಸಿಗಲಿ, ಅವರ ಮನೆಗೆ ಸಂತೋಷ ಬರಲಿ, ಅವರ ಕಣ್ಣೀರು ನಗುವಾಗಿ ಬದಲಾಗಲಿ. ಇದೀಗ ಹೃದಯದಿಂದ ಸಾಯಿ ನನ್ನ ಕೈ ಬಿಡಬೇಡ ಎಂದು ಹೇಳು ಮಗು. ಸಾಯಿ ನಿನ್ನ ಪಕ್ಕದಲ್ಲೇ ನಿಂತಿದ್ದಾರೆ. ಮಗು, ಈ ವಿಡಿಯೋ ನಿನ್ನ ಕಣ್ಣಿಗೆ ಬಂದಿದ್ದು ಆಕಸ್ಮಿಕ ಅಲ್ಲ. ಸಾಯಿ ಬಾಬಾ ನಿನ್ನ ಹೃದಯದ ನೋವನ್ನು ನೋಡಿ ನಿನಗೆ ಈ ಸಂದೇಶ ಕಳಿಸಿದ್ದಾರೆ. ನೀನು ಹೊರಗೆ ನಗುತ್ತಾ ಇದ್ದರೂ ಒಳಗೆ 1000 ತುಂಡಾಗಿ ಮುರಿದು ಹೋಗಿದ್ದೀಯಾ? ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರಾ ಎಂದು ಎಷ್ಟೋ ರಾತ್ರಿ ಮೌನದಲ್ಲಿ ಹತ್ತಿದ್ದೀಯಾ? ಆದರೆ ಮಗುವೆ, ಸಾಯಿ ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದಾರೆ. ನೀನು ಜನರಿಗೆ ಒಳ್ಳೆಯದನ್ನೇ ಮಾಡಿದ್ದೀಯಾ, ಆದರೂ ನಿನಗೆ ನೋವು ಸಿಕ್ಕಿತು. ನೀನು ಪ್ರೀತಿಯಿಂದ ನಡೆದುಕೊಂಡರೂ ಕೆಲವರು ನಿನ್ನ ಹೃದಯ ಒಡೆದರು. ಆ ಕ್ಷಣದಲ್ಲಿ ಕೂಡ ನೀನು ಯಾರಿಗೂ ಕೆಟ್ಟದ್ದು ಬೇಡಿಕೊಂಡಿಲ್ಲ. ಅದಕ್ಕಾಗಿಯೇ ಸಾಯಿ ನಿನ್ನ ಮೇಲೆ ಹೆಮ್ಮೆ ಪಡುತ್ತಾರೆ. ಈ ರಾತ್ರಿ ನಿನ್ನ ಹೃದಯದೊಳಗಿನ ಭಾರವನ್ನು ಸಾಯಿ ಮುಂದೆ ಇಟ್ಟು ಬಿಡು ಮಗು. ಇನ್ನು ನೀನು ಒಬ್ಬಳೆಯಲ್ಲ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ದೊಡ್ಡ ಸಂತೋಷ ಬರೋ ಸಮಯ ಬಂದಿದೆ. ಬಹಳ ದಿನಗಳಿಂದ ನೀನು ನಗುವುದನ್ನೇ ಮರೆತಿದ್ದೀಯಾ? ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಮುಖದಲ್ಲಿ ನಿಜವಾದ ನಗು ಬರುತ್ತದೆ. ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ ಮಗುವೆ. ಪ್ರತಿಯೊಂದು ಕಣ್ಣೀರಿಗೂ ಸಾಯಿ ಉತ್ತರ ಕೊಡುತ್ತಾರೆ. ಒಂದು ದಿನ ನೀನು ದೇವರ ಮುಂದೆ ನಿಂತು ಸಾಯಿ ನನ್ನನ್ನು ಬಿಟ್ಟಿಲ್ಲ ಎಂದು ಕಣ್ಣೀರಿನಿಂದ ಧನ್ಯವಾದ ಹೇಳುವೆ. ಈ ವಿಡಿಯೋ ನೋಡುತ್ತಿರುವ ನೀನು ತುಂಬ ಅದೃಷ್ಟಶಾಲಿ. ಯಾಕಂದರೆ ಸಾಯಿ ಸ್ವತಃ ನಿನ್ನ ಜೊತೆ ಇದ್ದಾರೆ. ಇದೀಗ ನಿನ್ನ ಕೈಯನ್ನು ಹೃದಯದ ಮೇಲೆ ಇಟ್ಟು ಒಮ್ಮೆ ಓಂ ಸಾಯಿ ಎಂದು ಹೇಳು. ನಿನ್ನ ಮನಸ್ಸಿನ ಭಯ ನಿಧಾನವಾಗಿ ದೂರವಾಗುತ್ತದೆ. ಈ ಸಂದೇಶ ನಿನ್ನ ಹೃದಯ ಮುಟ್ಟಿದರೆ ಲೈಕ್ ಮಾಡಿ, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿ ಆಶೀರ್ವಾದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ಸಂದೇಶವನ್ನು ಮತ್ತೊಬ್ಬ ಸಾಯಿ ಭಕ್ತರಿಗೆ ಶೇರ್ ಮಾಡಿ. ಮಗು, ಕೆಲವು ಗಾಯಗಳು ಹೊರಗೆ ಕಾಣಿಸುವುದಿಲ್ಲ, ಆದರೆ ಒಳಗೆ ಪ್ರತಿದಿನ ಹೃದಯವನ್ನು ನೋಯಿಸುತ್ತಿರುತ್ತವೆ. ನೀನು ಯಾರಿಗೂ ಹೇಳದೆ ಒಬ್ಬಳೇ ಸಹಿಸಿಕೊಂಡ ನೋವು. ನೀನು ಮೌನವಾಗಿ ಅಳುತ್ತಿದ್ದ ರಾತ್ರಿ, ನೀನು ಮುರಿದು ಹೋಗಿ ಮತ್ತೆ ನಿಂತ ಕ್ಷಣ, ಇವೆಲ್ಲವನ್ನು ಸಾಯಿ ಬಾಬಾ ನೋಡಿದ್ದಾರೆ. ಲೋಕ ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ಆದರೆ ಸಾಯಿ ನಿನ್ನ ಹೃದಯದ ಪ್ರತಿಯೊಂದು ಮಾತನ್ನು ಕೇಳುತ್ತಾರೆ. ಮಗು, ನೀನು ಎಷ್ಟು ಜನರಿಗೆ ಸಂತೋಷ ಕೊಟ್ಟಿದ್ದೀಯೋ ಅಷ್ಟೇ ಬಾರಿ ನೀನು ಒಳಗೆ ನೋವು ಅನುಭವಿಸಿದ್ದೀಯಾ. ಆದರೂ ನಿನ್ನ ಒಳ್ಳೆಯತನ ಬದಲಾಗಲಿಲ್ಲ. ಅದಕ್ಕಾಗಿಯೇ ಸಾಯಿ ನಿನ್ನನ್ನು ವಿಶೇಷವಾಗಿ ಕಾಪಾಡುತ್ತಿದ್ದಾರೆ. ಈ ರಾತ್ರಿ ನಿನ್ನ ಎಲ್ಲ ಚಿಂತೆಗಳನ್ನು ಸಾಯಿಗೆ ಒಪ್ಪಿಸಿಬಿಡು. ಇನ್ನಷ್ಟು ಭಯ ಬೇಡ, ಇನ್ನಷ್ಟು ಕಣ್ಣೀರು ಬೇಡ. ಸಾಯಿ ಹೇಳುತ್ತಾರೆ, ನಿನ್ನ ಜೀವನಕ್ಕೆ ನಾನು ಬೆಳಕು ತರುತ್ತೀನಿ. ಈಗ ಎಲ್ಲವೂ ಕತ್ತಲೆಯಂತೆ ಕಾಣಬಹುದು, ಆದರೆ ಬೆಳಗಿನ ಸೂರ್ಯೋದಯದಂತೆ ನಿನ್ನ ಬದುಕಿಗೂ ಹೊಸ ಬೆಳಕು ಬರುತ್ತದೆ. ಯಾರೋ ನಿನ್ನ ಮನಸ್ಸು ಮುರಿದಿರಬಹುದು, ಯಾರೋ ನಿನ್ನನ್ನು ಬಿಟ್ಟು ಹೋಗಿರಬಹುದು, ಆದರೆ ಸಾಯಿ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಮಗುವೆ. ನೀನು ತುಂಬ ಅಮೂಲ್ಯವಾದ ಹೃದಯ. ಅದಕ್ಕಾಗಿಯೇ ಸಾಯಿ ನಿನ್ನ ಕಣ್ಣೀರು ನೋಡಿದಾಗ ಅವರ ಹೃದಯಕ್ಕೂ ನೋವಾಗುತ್ತದೆ. ಒಂದು ದಿನ ನೀನು ಇವತ್ತಿನ ಎಲ್ಲ ನೋವನ್ನು ನೆನೆದು ಇದಕ್ಕಿಂತ ಚೆನ್ನಾದ ಜೀವನವನ್ನು ಸಾಯಿ ಕೊಟ್ಟರು ಎಂದು ಸಂತೋಷದ ಕಣ್ಣೀರು ಹಾಕುವೆ. ಈ ಕ್ಷಣ ಮನಸ್ಸಿನಲ್ಲಿ ಸಾಯಿ ಮುಖ ನೆನೆಸು. ಒಮ್ಮೆ ಪ್ರೀತಿಯಿಂದ ಸಾಯಿ ನನಗೆ ಶಕ್ತಿ ಕೊಡು ಎಂದು ಹೇಳು. ಸಾಯಿ ಆಶೀರ್ವಾದ ನಿನ್ನ ಜೀವನವನ್ನು ಬೆಳಗಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿ, ನಿನ್ನ ಎಲ್ಲ ಕನಸುಗಳು ನಿಜವಾಗಲಿ. ಮಗು, ನೀನು ತುಂಬ ದಣಿದಿದ್ದೀಯಾ ಅನ್ನೋದನ್ನು ಸಾಯಿ ಬಾಬಾಗೆ ಗೊತ್ತಿದೆ. ಹೊರಗೆ ಎಲ್ಲರ ಮುಂದೆ ನಗುತ್ತಾ ಇದ್ದರೂ ಒಳಗೆ ಮಾತ್ರ ಮೌನವಾಗಿ ಮುರಿದು ಹೋಗುತ್ತಿದ್ದೀಯಾ? ನನ್ನ ಜೀವನದಲ್ಲಿ ಒಳ್ಳೆಯ ದಿನ ಬರುತ್ತಾ ಅನ್ನೋ ಪ್ರಶ್ನೆ ಪ್ರತಿದಿನ ನಿನ್ನ ಹೃದಯ ಕಾಡುತ್ತಿದೆ. ಆದರೆ ಕೇಳು ಮಗುವೆ,
ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ಏನೋ ಒಳ್ಳೆಯದು ಆರಂಭವಾಗಬಹುದು. ನೀನು ಕಳೆದುಕೊಂಡಿದ್ದು ತುಂಬ ಇರಬಹುದು. ನೀನು ಬಿಟ್ಟು ಹೋದವರು ಇರಬಹುದು. ಆದರೆ ನಿನ್ನ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದವರು ಇರಬಹುದು. ಆದರೂ ಸಹ ಹೇಳುತ್ತಾರೆ, ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಅಳುವ ಪ್ರತಿಯೊಂದು ರಾತ್ರಿ ಸಾಯಿ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಭಯಪಡಬೇಡ ಮಗುವೆ ಎಂದು ಆಶೀರ್ವಾದ ಮಾಡುತ್ತಾರೆ. ನಿನ್ನ ಕಣ್ಣೀರಿನ ಬೆಲೆ ಒಂದು ದಿನ ನಿನಗೆ ಗೊತ್ತಾಗುತ್ತದೆ. ಇಂದು ನೋವಾಗಿರುವ ಜೀವನವೇ ನಾಳೆ ನಿನಗೆ ಹೆಮ್ಮೆ ಆಗುತ್ತದೆ ಮಗುವೆ. ನಿನ್ನ ಹೃದಯ ತುಂಬ ಶುದ್ಧವಾಗಿದೆ, ಅದಕ್ಕಾಗಿಯೇ ನೀನು ಬೇಗ ನೋವಾಗುತ್ತೀಯ. ಆದರೆ ಅದೇ ಒಳ್ಳೆಯ ಹೃದಯಕ್ಕೆ ಸಾಯಿ ದೊಡ್ಡ ಸಂತೋಷ ಕೊಡುತ್ತಾರೆ. ಈಗ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಮುಖ ನೆನೆಸು. ಒಮ್ಮೆ ನಿಧಾನವಾಗಿ ಓಂ ಸಾಯಿರಾಮ್ ಎಂದು ಹೇಳು. ನಿನ್ನ ಮನಸ್ಸಿನಲ್ಲಿ ಭಾರ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಿನ್ನ ಹೃದಯಕ್ಕೆ ಶಾಂತಿ ಬರುತ್ತದೆ. ನಿನ್ನ ಬದುಕಿಗೆ ಹೊಸ ಬೆಳಕು ಬರುತ್ತದೆ. ಈ ಸಂದೇಶ ನಿನ್ನ ಹೃದಯ ಮುಟ್ಟಿದರೆ ಲೈಕ್ ಮಾಡು, ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಸಾಯಿ ಆಶೀರ್ವಾದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಇನ್ನೊಬ್ಬ ಸಾಯಿ ಭಕ್ತರಿಗೆ ಶೇರ್ ಮಾಡಿ. ಶುಭರಾತ್ರಿ, ಶುಭ ದಿನ. ಎಲ್ಲರಿಗೂ ಒಳ್ಳೆಯದೇ ಆಗಲಿ.